ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ನಿಂಗ್ ಕಂಟ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು ನಾವು ಈ ವಿಡಿಯೋದಲ್ಲಿ ಒಂದು TRX ಮೈನಿಂಗ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಜಸ್ಟ್ ಸೈನ್ ಅಪ್ ಆದರೆ ಸಾಕು, ನಿಮಗೆ 800 TRX ಅಂತ ಕೊಡ್ತಾರೆ. ಅದರ ಇಂಡಿಯಾ ರುಪೀಸ್ ಪ್ರೈಸ್ ಬಂದುಬಿಟ್ಟು 4K ಆಗುತ್ತೆ, ಓಕೆನಾ. ಸೊ 4000 ರುಪೀಸ್ ಆಗುತ್ತೆ. ಸೊ ಅದು ವಿತ್ಡ್ರಾಲ್ ಮಾಡ್ಕೋಬೋದಾ ಮಾಡೋಕ್ಕಾಗಲ್ವಾ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಅನ್ನೋದು ಮಾಡಿರ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಗೆ ನೋಡಿ. ಸೊ ಮೊದಲಿಗೆ ಅಪ್ಲಿಕೇಶನ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಓಕೆನಾ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಈ ಕೂಡಲೇ ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ಅನ್ನೋದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಲಿಂಕ್ ಮೇಲೆ ಕ್ಲಿಕ್ ಕೊಡ್ಕೊಂಡ್ಬಿಟ್ಟು ಜಾಯ್ನ್ ಅನ್ನೋದಾಗಿ, ಓಕೆನಾ. ಸೊ ಈಗ ಅಪ್ಲಿಕೇಶನ್ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಓಪನ್ ಅನ್ನೋದು ಮಾಡಿ. ಸೊ ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ನಿಮಗೆ ನೋಡಲು ಕಾಣುತ್ತೆ ಗೈಸ್. ಸೊ ಈಗ ನೀವು ಏನು ಮಾಡಬೇಕಂದ್ರೆ, ಸೊ ಮೊದಲಿಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನೋದು ಎಂಟರ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಸೊ ನಿಮ್ಗೆ ಯಾವ ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಎಂಟರ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಲಾಗಿನ್ ಪಾಸ್ವರ್ಡ್ ಅಂತ ಇದೆ, ಲಾಗಿನ್ ಪಾಸ್ವರ್ಡ್ ಎಂಟರ್ ಮಾಡಿ. ಸೊ ಸೆಕ್ಯೂರಿಟಿ ಪಾಸ್ವರ್ಡ್ ಅಂತ ಏನಿದೆ ಅಲ್ವಾ, ಸೊ ಇದನ್ನೇ ಎಂಟರ್ ಮಾಡಿ, ಓಕೆನಾ. ಸೊ ಇದು ನೆನಪಿರಬೇಕು, ಯಾಕಂದರೆ ವಿತ್ಡ್ರಾಲ್ ಮಾಡುವಾಗ ಸೊ ಡೈಲಿ ಕೂಡ ವಿತ್ಡ್ರಾಲ್ ಮಾಡ್ಕೋಬೋದು. ಸೊ ಅದು ವಿತ್ಡ್ರಾಲ್ ಮಾಡುವಾಗ ಇದು ಪಾಸ್ವರ್ಡ್ ಅನ್ನೋದು ಬೇಕಾಗಿರುತ್ತೆ, ಓಕೆನಾ. ಸೊ ಇಲ್ಲಿ ಇಲ್ಲಿ ಒಂದು ಕೋಡ್ ಅನ್ನೋದು ಏನಿದೆ ಅಲ್ವಾ, ಸೊ ಅಟ್ಯಾಚ್ ಇದನ್ನ ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೈನ್ ಅಪ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟರೆ ಸಾಕು, ನಿಮಗೆ ಸೈನ್ ಅಪ್ ಅನ್ನೋದು ಸಕ್ಸಸ್ಫುಲ್ ಆಗಿ ಅಕೌಂಟ್ ಅನ್ನೋದು ಕ್ರಿಯೇಟ್ ಅನ್ನೋದು ಆಗುತ್ತೆ ಗೈಸ್. ಫ್ರೆಂಡ್ಸ್ ನೋಡಿ, ಒಂದ್ಸಲ ಅಪ್ಲಿಕೇಶನ್ನು ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಪಾರ್ಟ್ನರ್ ಅಂತ ಈ ಥರ ಒಂದು ನಿಮಗೆ ಇಂಟರ್ಫೇಸ್ ನೋಡಲು ಕಾಣುತ್ತೆ. ಇಲ್ಲಿ ನೀವು ನೋಡ್ಕೋಬೋದು. ಸೊ ಯಾವ ರೀತಿ ರಿಚಾರ್ಜ್ ಮಾಡೋದು ಮತ್ತು ಅದೇ ರೀತಿ ಯಾವ ರೀತಿ ಇದರಲ್ಲಿ ಅರ್ನಿಂಗ್ ಮಾಡೋದು ಅಂತ ಇಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಅನ್ನೋದು ಮಾಡಿರ್ತಾರೆ, ಓಕೆನಾ. ಸೊ ನೆಕ್ಸ್ಟ್ ಹಾಗೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್. ಸೊ ಇಲ್ಲಿ ಗುಡ್ ನ್ಯೂಸ್ ಅಂತ ಇದೆ, ಓಕೆನಾ. ಸೊ ಏನಂದರೆ ಗುಡ್ ನ್ಯೂಸು, ಸೊ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ETH, ಓಕೆನಾ. TRX.com ಅಂತ ಈ ಒಂದು ನೇಮು, ಓಕೆನಾ. ಸೊ ಇದರಲ್ಲಿ ಇಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಅನ್ನೋದು ಮಾಡಿರ್ತಾರೆ. ಸೊ ನೀವು ಗ್ರೂಪಿಗೆ ಕೂಡ ಜಾಯ್ನ್ ಆಗ್ಬೋದು, ನಿಮಗೆ ಎಷ್ಟು % ಇನ್ಕಮ್ ಬರುತ್ತೆ. ಸೊ ಮತ್ತು ಅದೇ ರೀತಿ ವಾಟ್ಸಪ್ ಚಾಟಿಂಗ್ ಗ್ರೂಪ್ ಇದೆ. ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಇಲ್ಲಿ ಟೆಲಿಗ್ರಾಮ್ ಗ್ರೂಪು ಮತ್ತು ಅದೇ ರೀತಿ ಟೆಲಿಗ್ರಾಮ್ ಡಾಕ್ಯುಮೆಂಟ್ ಸರ್ವಿಸು ವಾಟ್ಸಪ್ ಅಂತ. ಸೊ ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ, ಓಕೆನಾ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಟರೆ ಕೂಡ ನೆಕ್ಸ್ಟ್ ಇದೇ ರೀತಿ ಗ್ರೂಪ್ ಅದು ಇದು ಬರ್ತವೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಸೊ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 2 ಅಕೌಂಟ್ ಅನ್ನೋದು ನಿಮಗೆ ಸಿಗ್ತವೆ, ಓಕೆನಾ. ಸೊ ಮೊದಲು ಬಂದುಬಿಟ್ಟು ವಾಲೆಟ್ ಅಕೌಂಟ್ ಅಂತ. ಸೊ ಎರಡನೇದು ಪ್ರಮೋಷನ್ ಅಕೌಂಟ್ ಅಂತ, ಓಕೆನಾ. ಸೊ ಇಲ್ಲಿ ವಾಲೆಟ್ ಅಕೌಂಟ್ನಲ್ಲಿ ನೀವು ಸೈನ್ ಅಪ್ ಆದ ತಕ್ಷಣ ಬೂಮ್ ಆಗಿ 800 TRX ಅನ್ನೋದು ಇಲ್ಲಿ ರಿಸೀವ್ ಆಗಿದೆ, ಓಕೆನಾ. ಸೊ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು 800 TRX ಅನ್ನೋದು ಇಲ್ಲಿ ರಿಸೀವ್ ಅನ್ನೋದು ಆಗಿದೆ. ಸೊ ಹಾಗೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ತಕ್ಷಣ ಸೊ ಇಲ್ಲಿ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನ್ಗೆ ಇವರೆಲ್ಲ ಗ್ಲೋಬಲ್ ಪಾರ್ಟ್ನರ್ ಆಗಿದ್ದಾರೆ, ಓಕೆನಾ. ಸೊ WazirX ಇದೆ, ಕಾಯಿನ್ DCX ಇದೆ, ಬೈನಾನ್ಸ್ ಇದೆ, ಓಕೆನಾ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ತೋರಿಸಿದ್ದಾರೆ, ಬಟ್ ಇವರು ರಿಯಲ್ ಇದ್ದಾರೆ ಅಂತ ಏನು ನನಗಂತೂ ಕನ್ಫರ್ಮ್ ಇಲ್ಲ, ಓಕೆನಾ. ಸೊ ಜಸ್ಟ್ ಇಲ್ಲಿ ತೋರಿಸಿದ್ದಾರೆ ಅಂದರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಮತ್ತೆ ಇಲ್ಲಿ ನೋಡ್ಕೊಳಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಜನ ಯೂಸರ್ಸ್ ಇಲ್ಲಿ ಅರ್ನಿಂಗ್ ಅನ್ನೋದು ಮಾಡ್ತಾ ಇದ್ದಾರೆ, ಸೊ ಎಷ್ಟು ಮೆಂಬರ್ಶಿಪ್ ಅನ್ನೋದು ಪಡ್ಕೊಂಡಿದ್ದಾರೆ ಅಂತ ಇಲ್ಲಿ ನೀವು ನೋಡ್ಕೋಬೋದು, ಓಕೆನಾ. ಸೊ ಈಗ ಬಂದುಬಿಟ್ಟು ಇದರಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡೋದು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಅನ್ನೋದು ಮಾಡ್ತೀನಿ ಗೈಸ್ ನೋಡಿ. ಇದರಲ್ಲಿ ಅರ್ನಿಂಗ್ ಮಾಡಬೇಕಂದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಮಾಡೋಕ್ಕಾಗಲ್ಲ, ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು, ಓಕೆನಾ. ಸೊ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಜಸ್ಟ್ ಒಂದು 5 TRX ಅಂದರೆ ಒಂದು 5 TRX ಅಂದರೆ 1 TRX 5 ರೂಪೀಸ್ ಆಗುತ್ತೆ. ಸೊ ಒಂದು 30 ರೂಪೀಸ್ ತನಕ ಇನ್ವೆಸ್ಟ್ ಮಾಡ್ಕೋಬೋದು. ನಿಮ್ಮ ಒಂದು ಓನ್ ರಿಸ್ಕು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ನಿಮ್ಮ ಒಂದು ಓನ್ ರಿಸ್ಕ್ ಮೇಲೆ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟು ಡೈಲಿ ನಿಮಗೆ 4% ಅದರಿಂದ ಮೈನಿಂಗ್ ಆಗಿ ಪ್ರಾಫಿಟ್ ಸಿಗುತ್ತೆ, ಓಕೆನಾ. ಸೊ ಇವಾಗ ನಾನು ನಿಮಗೆ ಹೇಳ್ತೀನಿ ನೋಡಿ. ಮೊದಲಿಗೆ ಬಂದುಬಿಟ್ಟು ಈ ಅಪ್ಲಿಕೇಶನ್ ಒಂದು ಸ್ವಲ್ಪ ಲೀಗಲ್ ಇದೆ ಏನಿದೆ ಅಂತ ಚೆಕ್ ಮಾಡೋಣ, ಓಕೆನಾ. ಸೊ ಲೀಗಲ್ ಅಂತ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಅನ್ನೋದು ಅಪ್ಲಿಕೇಶನ್ ವತಿಯಿಂದ ರಿಲೀಸ್ ಮಾಡಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ವತಿಯಿಂದ ಇದೊಂದು ಲೀಗಲ್ ಡಾಕ್ಯುಮೆಂಟ್ಸ್ ಅಂತ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೊಂದು ಡಾಕ್ಯುಮೆಂಟ್ಸ್ ಅಂತ ಅಪ್ಲಿಕೇಶನ್ ವತಿಯಿಂದ ಇದು ಟ್ರಸ್ಟ್ ಇದೆ ಅಂತ ಒಂದು ಡಾಕ್ಯುಮೆಂಟ್ಸ್ ಅಂತ ಅನ್ನೋದು ರೆಡಿ ಅನ್ನೋದು ಮಾಡಿದ್ದಾರೆ, ಓಕೆನಾ. ಸೊ ಇದು ಟ್ರಸ್ಟ್ ಇದೆ ಏನಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಪ್ಲಿಕೇಶನ್ ಮಾತ್ರ ಒಂದು ಡಾಕ್ಯುಮೆಂಟ್ಸ್ ಅನ್ನೋದು ರೆಡಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಕೋಬೋದು, ಇಲ್ಲಾಂದ್ರೆ ಓದ್ಕೋಬೋದು, ಓಕೆನಾ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು TRX.com ವತಿಯಿಂದ ಇದು ಅವ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನು ಹಾಗೆ ಹೀಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಅನ್ನೋದು ಕವರ್ ಮಾಡಿದ್ದಾರೆ. ಸೊ ನಿಮ್ಗೆ ಬೇಕಿದ್ರೆ ಟೆಲಿಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ನಿಮಗೆ ಸೆಂಡ್ ಮಾಡ್ತೀನಿ, ನೀವು ಓದಾರಿದ್ರಂದರೆ, ಓಕೆನಾ. ಸೊ ಯಾವ್ಯಾವ ರೀತಿ ಇದರಲ್ಲಿ ಅರ್ನಿಂಗ್ ಸಿಗುತ್ತೆ, ಸೊ ಪ್ರತಿಯೊಂದು ಎಕ್ಸ್ಪ್ಲೇನ್ ಅನ್ನೋದು ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು 25 ಪೇಜಸ್ ಅನ್ನೋದು ಇದೆ. ಓಕೆ ಫ್ರೆಂಡ್ಸ್ ಈಗ ಡಾಕ್ಯುಮೆಂಟ್ಸ್ ನೋಡಿರಲ್ವಾ. ಸೊ ಡಾಕ್ಯುಮೆಂಟ್ಸ್ ಆಯಿತು. ಇವಾಗ ಇದರಲ್ಲಿ ಅರ್ನಿಂಗ್ ಯಾವ ರೀತಿ ಸಿಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಅಂತ ಇದೆ, ಮತ್ತು ಅದೇ ರೀತಿ ಇನ್ವೆಸ್ಟ್ ಇದೆ, ಸೇರ್ ಇದೆ, ಮೈನ್ ಅಂತ ಆಪ್ಷನ್ ಇದೆ, ಓಕೆನಾ. ಸೊ ಈ ಥರ ಇಲ್ಲಿ ಒಂದು ಸ್ವಲ್ಪ ಆಪ್ಷನ್ಸ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅರ್ನಿಂಗ್ ಮಾಡ್ಕೋಬೇಕಂದ್ರೆ ಈಗ ಮೊದಲಿಗೆ ಏನು ಮಾಡ್ಕೋಬೇಕಂದ್ರೆ ಡೆಪಾಸಿಟ್ ಮಾಡ್ಕೋಬೇಕು, ಓಕೆನಾ. ಸೊ ಡೆಪಾಸಿಟ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ಈಗ ಡೆಪಾಸಿಟ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ. ಇಲ್ಲಿ ಡೆಪಾಸಿಟ್ ಅನ್ನೋಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇನ್ವೆಸ್ಟ್ಮೆಂಟ್ ಅಕೌಂಟ್ ಮೇಲೆ ಕ್ಲಿಕ್ ಕೊಡಿ. ಸೊ ಸ್ವಲ್ಪ ವೇಟ್ ಮಾಡಿದ ತಕ್ಷಣ ಇಲ್ಲಿ ಒಂದು ಲಿಂಕ್ ಬರುತ್ತೆ, ಓಕೆನಾ. ಈ ಲಿಂಕ್ ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಗೈಸ್.
ಓಕೆ ಫ್ರೆಂಡ್ಸ್, ಇಲ್ಲೊಂದು ಅಡ್ರೆಸ್ ಅನ್ನೋದು ಕಾಣಿಸ್ತಾ ಇರ್ಬೋದು. ಇಲ್ಲಿ ಪಕ್ಕದಲ್ಲಿ ಕಾಪಿ ಅಡ್ರೆಸ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಓಕೆನಾ, ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಕಾಪಿ ಆಯಿತು ಅಂತ ಬಂತು. ಓಕೆನಾ, ಸೊ ಈಗ ನೋಡಿ ಇಲ್ಲಿ ಮಿನಿಮಮ್ ನೀವು ಡೆಪಾಸಿಟ್ ಬಂದುಬಿಟ್ಟು 5 TRX ಅನ್ನೋದು ಡೆಪಾಸಿಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಸೊ ಮ್ಯಾಕ್ಸಿಮಮ್ ನೀವು ಎಷ್ಟು ಮಾಡ್ತೀರಾ ಅದು ನಿಮ್ಮ ಒಂದು ಓನ್ ರಿಸ್ಕ್. ಓಕೆನಾ, ಸೊ ನಾನು ಹೇಳ್ತಾ ಇದ್ದಿದ್ದು ಅಂದರೆ ಈ ಅಪ್ಲಿಕೇಶನಲ್ಲಿ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದಿದೆ, ನೀವು ಬೇಕಿದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಬಿಟ್ಕೋಬೋದು ಅಂತ. ಗೈಸ್, ಡೆಪಾಸಿಟ್ ಮಾಡ್ಕೋಬೇಕಂದ್ರೆ ನಿಮ್ಮ ಹತ್ರ ಯಾವ ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ಏನು ಡೆಪಾಸಿಟ್ ಮಾಡ್ಕೋಬೋದು. ಓಕೆನಾ, ಸೊ ಆ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಬಿಟ್ಟು ಸೊ ಈಗ ಕಾಯಿನ್ DCX ಇದೆ, ಮತ್ತು ಅದೇ ರೀತಿ ವಜೆರಕ್ಸ್ ಇದೆ, ಮತ್ತು ಪ್ರೋಬಿಟ್ ಇದೆ. ಸೊ ಅನೇಕ ಅಪ್ಲಿಕೇಶನ್ಸ್ ಇದ್ದಾವೆ, ಸನ್ ಕ್ರಿಪ್ಟೋ ಇದೆ. ಓಕೆನಾ, ಸೊ ನಾನೀಗ ಟ್ರಸ್ಟ್ ವಾಲೆಟ್ನಿಂದ ನಾನು ನಿಮಗೆ ಡೆಪಾಸಿಟ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿ TRX ಅಂತ ಸರ್ಚ್ ಮಾಡ್ಕೊಂಬಿಟ್ಟು ನಾನು ನಿಮಗೆ ಡೆಪಾಸಿಟ್ ಮಾಡಿಬಿಟ್ಟು ತೋರಿಸ್ತೀನಿ. ಗೈಸ್ ನನ್ನ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ. ಇಲ್ಲಿ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೆಂಡ್ ಮೇಲೆ ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಅಡ್ರೆಸ್ ಅನ್ನೋದು ಪೇಸ್ಟ್ ಅನ್ನೋದು ಮಾಡಿ ಗೈಸ್. ಓಕೆನಾ, ಸೊ ನಿಮ್ಮ ಅಡ್ರೆಸ್ ಪೇಸ್ಟ್ ಮಾಡಿ. ಸೊ ಇಲ್ಲಿ ನಾನು ನಿಮಗೆ ಇಲ್ಲಿ 50 TRX ಅನ್ನೋದು ಎಂಟರ್ ಮಾಡ್ಕೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಗೈಸ್. ಓಕೆನಾ, ಸೊ ನಾನೀಗ 50 ಅನ್ನೋದು ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟರೆ ಇಲ್ಲಿ ಮೇಲ್ಗಡೆ ಸೊ ಇದು ಅಮೌಂಟ್ ಅನ್ನೋದು ಆ್ಯಡ್ ಅನ್ನೋದು ಆಗುತ್ತೆ ಗೈಸ್. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನೀಗ ಸಕ್ಸಸ್ಫುಲ್ಲಾಗಿ ಅಮೌಂಟ್ ಅನ್ನೋದು ಆ್ಯಡ್ ಅನ್ನೋದು ಮಾಡಿದ್ದೀನಿ. ಒಂದು 5 ಮಿನಿಮಮ್ 3 ಮಿನಿಟ್ಸ್ ತೊಗೋತೆ. ಓಕೆನಾ, ಡೆಪಾಸಿಟ್ಗೆ ಇಲ್ಲಿ ನೋಡ್ತಾ ಇರ್ಬೋದು 884 TRX ಅನ್ನೋದು ಬಂದಿದೆ. ಓಕೆನಾ, ಸೊ ನೀವು ಏನು ಮಾಡ್ಕೋಬೇಕಂದ್ರೆ ಡೈಲಿ ಒಂದ್ಸಲ ಬಂದುಬಿಟ್ಟು ಡೆಪಾಸಿಟ್ ಮಾಡಿದ ತಕ್ಷಣ ನಿಮ್ಮ ಒಂದು ಡೆಪಾಸಿಟ್ ಅಮೌಂಟ್ ಏನಿರುತ್ತೆ ಅಲ್ವಾ, ಸೊ ಅದಾದ ತಕ್ಷಣ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಮೇಲೆ ಕ್ಲಿಕ್ ಕೊಡಿ. 24 hours ಬಂದುಬಿಟ್ಟು ಸೊ ಇಲ್ಲಿ 4% ನಿಮಗೆ ಮೈನಿಂಗ್ ಅನ್ನೋದು ಆಗ್ತಾ ಇರುತ್ತೆ. ಓಕೆನಾ, ಸೊ ಇಲ್ಲಿ ಕೆಳಗಡೆ ರಿಶ್ಯೂ ಅನ್ನೋಂಥ ಒಂದು ಆಪ್ಷನ್ ಬರುತ್ತೆ ಗೈಸ್. ಇದು ಏನು 4% ನಿಮಗೆ ಮೈನಿಂಗ್ ಆಗಿರುತ್ತೆ ಅಲ್ವಾ, ಸೊ ಅದು ನೀವು ಇಲ್ಲಿ ರಿಶ್ಯೂ ಅನ್ನೋಂಥ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಡೈಲಿ ನೀವು ರಿಶ್ಯೂ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಓಕೆನಾ, ಸೊ ಈಗ ಏನು ಮಾಡ್ಕೋಬೇಕಂದ್ರೆ ಸಿಂಪಲಾಗಿ ವಿತ್ಡ್ರಾಲ್ ಯಾವ ರೀತಿ ಮಾಡೋದಂತ ಮ್ಯಾಟ್ರಕ್ಕೆ ಬರ್ತೀನಿ ಗೈಸ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ವಿತ್ಡ್ರಾಲ್ ಅನ್ನೋಂಥ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಇಲ್ಲಿ ನಿಮ್ಮ ಕೆಳಗಡೆ ಇಲ್ಲಿ ತೋರಿಸುತ್ತೆ ನಿಮ್ಮ ಹತ್ರ ಎಷ್ಟು TRX ಇದೆ ಮತ್ತು ಡೈಲಿ ವಿತ್ಡ್ರಾಲ್ ಲಿಮಿಟ್ ಅಂತ. ಓಕೆನಾ, ಸೊ ಇಲ್ಲಿ ತೋರಿಸುತ್ತೆ ನಮ್ಮದಿಲ್ಲಿ 1.1222 ಅಂತ ತೋರಿಸ್ತಾ ಇತ್ತು. ಇವಾಗ ಜಸ್ಟ್ ನಾನು ವಿತ್ಡ್ರಾಲ್ ಅನ್ನೋದು ಮಾಡಿದೆ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆನಾ, ಸೊ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ ಎಷ್ಟು ತೋರಿಸುತ್ತೆ ಅಲ್ವಾ ಡೈಲಿ ವಿತ್ಡ್ರಾಲ್ ಲಿಮಿಟ್ ಅಂತ. ಸೊ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಕೊಡಿ. ಓಕೆನಾ, ಸೊ ಅದ್ರ ಮೇಲೆ ಕ್ಲಿಕ್ ಕೊಡ್ಕೊಂಡ್ಬಿಟ್ಟು ಅದು ಎಷ್ಟಿರುತ್ತೆ ಅಂತ ನೋಡಿ. ಸೊ ಇಲ್ಲಿ ಕೆಳಗಡೆ ಇಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, 0 ಅಂತ ಮೇನ್ ವಾಲೆಟ್ ಪಕ್ಕ ಕೆಳಗಡೆ. ಸೊ ಅಲ್ಲಿ ಏನು ಮಾಡಿ ಅಂದರೆ ಅದು ಎಷ್ಟು ತೋರಿಸುತ್ತೆ ಅಲ್ವಾ, ನಂದು 0.222 ಅಂತ ತೋರಿಸ್ತಾ ಇತ್ತು. ಓಕೆನಾ, ಸೊ ಅದಾದ ತಕ್ಷಣ ಇಲ್ಲಿ ಅಡ್ರೆಸ್ ಅಂತ ಇದೆ, ಅಡ್ರೆಸ್ ವಿತ್ ಟಿ ಅಂತ ಏನಿದೆ ಅಲ್ವಾ. ಸೊ ಆಗೇನು ಮಾಡಿ ಅಂದರೆ ಈ ಒಂದು ಅಪ್ಲಿಕೇಶನ್ದು ಇದು ಟ್ರಸ್ಟ್ ವಾಲೆಟ್ ನೀವು ಯಾವುದರಲ್ಲಿ ವಿತ್ಡ್ರಾಲ್ ಮಾಡ್ತಿರಲ್ವಾ, ಸೊ ಆ ಒಂದು ಅಪ್ಲಿಕೇಶನ್ ಒಂದು ಓಪನ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಿ ಅಂದರೆ TRX ಅಡ್ರೆಸ್ ಅನ್ನೋದು ಕಾಪಿ ಮಾಡಿ. ಓಕೆನಾ, ಸೊ ಈಗ ಟ್ರಸ್ಟ್ ವಾಲೆಟ್ ಯೂಸ್ ಮಾಡ್ತೀರಾ ಅಂದರೆ ನಾನು ನಿಮಗೆ ತಿಳಿಸ್ತೀನಿ ಯಾವ ರೀತಿ ಕಾಪಿ ಮಾಡೋದಂತ. ಓಕೆ ಗೈಸ್, ಟ್ರಸ್ಟ್ ವಾಲೆಟ್ ಓಪನ್ ಮಾಡ್ತೀರಾ ಅಂದರೆ ಈ TRX ಅನ್ನೋಂಥ ಒಂದು ಓಪನ್ ಅನ್ನೋದು ಮಾಡಿ. ಸೊ ಈ ಕಾಯಿನ್ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಾಪಿ ಅನ್ನೋಂಥ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಹೊಡ್ಕೊಂಡ್ಬಿಟ್ಟು ಕಾಪಿ ಮಾಡಿ. ಓಕೆನಾ, ಸೊ ಕಾಪಿ ಆದ ತಕ್ಷಣ ಇಲ್ಲಿ ಬ್ಯಾಕ್ ಬಂದ ತಕ್ಷಣ ಅಡ್ರೆಸ್ ಸ್ಟಾರ್ಟ್ ವಿತ್ ಟಿ ಅಂತ ಏನಿದೆ ಅಲ್ವಾ, ಸೊ ಅಲ್ಲಿ ಬಂದುಬಿಟ್ಟು ಪೇಸ್ಟ್ ಅನ್ನೋದು ಮಾಡಿ. ಸೊ ಪೇಸ್ಟ್ ಆದ ತಕ್ಷಣ ಇಲ್ಲಿ ಸೆಕ್ಯೂರಿಟಿ ಪಾಸ್ವರ್ಡ್ ಅಂತ ಏನಿದೆಯಲ್ಲ, ಸೊ ಈ ಪಾಸ್ವರ್ಡ್ ನೀವು ಲಾಗಿನ್ ಆಗುವಾಗ ಹಾಕಿರುವಂಥ ಒಂದು ಪಾಸ್ವರ್ಡ್ ಅನ್ನೋದು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಸೊ ನೀವು ಫಸ್ಟ್ ಟೈಮ್ ಲಾಗಿನ್ ಆಗುವಾಗ ಏನು ಪಾಸ್ವರ್ಡ್ ಎಂಟರ್ ಮಾಡಿ ಹಾಕೊಂಡಿದ್ದಾರಲ್ವಾ, ಸೊ ಆ ಪಾಸ್ವರ್ಡ್ ಅನ್ನೋದು ಇಲ್ಲ ಎಂಟರ್ ಮಾಡಿ. ಎಂಟರ್ ಮಾಡ್ಕೊಂಡ ತಕ್ಷಣ ಕನ್ಫರ್ಮ್ ಅನ್ನೋಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಗೈಸ್. ಓಕೆನಾ, ಸೊ ಇದು ಕನ್ಫರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ವಿತಿನ್ ಸೆಕೆಂಡ್ ಗೈಸ್. ಓಕೆನಾ, ಸೊ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, 1 ನಿಮಿಷದಲ್ಲಿ ಅಮೌಂಟ್ ಅನ್ನೋದು ನಿಮ್ಮ ಒಂದು ವಾಲೆಟ್ಗೆ ರಿಶ್ಯೂ ಅನ್ನೋದು ಆಗುತ್ತೆ. ಓಕೆನಾ, ಸೊ ನಾನೀಗ ಈಗಾಗಲೇ ವಿತ್ಡ್ರಾಲ್ ಅನ್ನೋದು ಮಾಡಿದ್ದೀನಿ, ಅದು ರಿಶ್ಯೂ ಆಗಿದೆ ಅಥವಾ ಇಲ್ಲ ಅಂತ ನೋಡ್ತೀನಿ ಗೈಸ್. ಓಕೆನಾ, ಓಕೆ ಫ್ರೆಂಡ್ಸ್, ನಾನೀಗ ನನ್ನ ಒಂದು ಟ್ರಸ್ಟ್ ವಾಲೆಟ್ ಅನ್ನೋದು ಓಪನ್ ಮಾಡ್ತೀನಿ. ಸಾರಿ, ಬೇರೆ ಕ್ಲಿಕ್ ಆಯಿತು. ಸೊ ಈಗ ಟ್ರಸ್ಟ್ ವಾಲೆಟ್ ಅನ್ನೋದು ಓಪನ್ ಮಾಡ್ತೀನಿ, ಪಟ ಓಪನ್ ಮಾಡ್ತೀನಿ. ನಾನು ನಿಮಗೆ ರಿಶ್ಯೂ ಆಗಿದೆ ಅಥವಾ ಇಲ್ಲ ಅಂತ ತೋರಿಸ್ತೀನಿ ಗೈಸ್. ಸೊ ಈಗ TRXನಲ್ಲಿ ನನಗೆ ಅಮೌಂಟ್ ಕೂಡ ರಿಶ್ಯೂ ಆಗಿದೆ. ನಾನು ಹೇಳಿದಲ್ವಾ 1.2222 ವಿತಿನ್ ಸೆಕೆಂಡಲ್ಲಿ ರಿಶ್ಯೂ ಅನ್ನೋದು ಆಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ 1 TRX 2222 ಅಂತ TRX ಅನ್ನೋದು ನನಗೆ ರಿಶ್ಯೂ ಆಗಿದೆ. ವಿತಿನ್ ಸೆಕೆಂಡಲ್ಲಿ ಅಮೌಂಟ್ ಅನ್ನೋದು ನಿಮ್ಮ ಒಂದು ಟ್ರಸ್ಟ್ ವಾಲೆಟ್ ಆಗಲಿ ಅಥವಾ ಅಪ್ಲಿಕೇಶನಲ್ಲಿ ಆಗಲಿ ಕ್ರೆಡಿಟ್ ಅನ್ನೋದು ಆಗಿರುತ್ತೆ ಗೈಸ್. ಸೊ ಅಪ್ಲಿಕೇಶನ್ ಮಾತ್ರ ಟ್ರಸ್ಟೆಡ್ ಇದೆ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಬಿಡ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಓಕೆನಾ, ಸೊ ಅಪ್ಲಿಕೇಶನ್ ಮಾತ್ರ ಈ ರೀತಿ ಹೇಳಬೇಕಂತ ಇತ್ತು, ಅದಕ್ಕೆ ಅಪ್ಲಿಕೇಶನ್ ನಾನು ಯೂಸ್ ಮಾಡಿದಾಗ ನನಗೆ ಗೊತ್ತಿತ್ತು, ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳಿದೆ ಗೈಸ್. ಓಕೆನಾ, ಸೊ ಇದ್ರ ಯೂಸ್ ಮಾಡ್ತೀರಾ ಬಿಡ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದು, ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ನಿಮ್ಮ ಒಂದು ಹಣಕ್ಕೆ ನೀವೇ ಜವಾಬ್ದಾರರು. ಓಕೆನಾ, ಸೊ ಸಾರಿ, ನಿಮ್ಮ ಒಂದು ಅಮೌಂಟ್ಗೆ ನೀವೇ ಹೊಣೆಗಾರರು. ಓಕೆನಾ, ಸೊ ಈಗ ಮತ್ತು ಇದರಲ್ಲಿ ಇನ್ನೊಂದು ಏನಿದೆ ಅಂದರೆ ಪ್ರಮೋಷನ್ ಅಕೌಂಟ್ ಅಂತ ಇದೆ. ಓಕೆನಾ, ಸೊ ಈ ಒಂದು ಅಕೌಂಟ್ ಅನ್ನೋದು ಏನಿದೆ ಅಲ್ವಾ, ಸೊ ಇದರಲ್ಲಿ ರೆಫರ್ ಆ್ಯಂಡ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ. ಓಕೆನಾ, ಸೊ ಅದನ್ನು ಕೂಡ ಮಾಡ್ಕೋಬೋದು, ರೆಫರ್ ಆ್ಯಂಡ್ ಅರ್ನಿಂಗು. ಸೊ ರೆಫರ್ ಮಾಡಿದ್ದು ಇಲ್ಲಿ ಇಶ್ಯೂ ಆಗುತ್ತೆ, ಇಲ್ಲಿಂದ ನೀವು ವಿತ್ಡ್ರಾಲ್ ಕೂಡ ಮಾಡ್ಕೋಬೋದು. ಸೊ ಈಗ ರೆಫರ್ ಮಾಡೋಕ್ಕಂದ್ರೆ ರೆಫರ್ ಆ್ಯಂಡ್ ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲೊಂದು ಲಿಂಕ್ ಅನ್ನೋದು ಸಿಗುತ್ತೆ, ಅದನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ರೆಫರ್ಗೆ ಕೆಲವೊಂದಷ್ಟು ಇನ್ಕಮ್ ಬರುತ್ತೆ, ಇಂತಿಷ್ಟು ಪರ್ಸೆಂಟೇಜ್ ವೈಸ್ ಅದನ್ನ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಎಕ್ಸ್ಪ್ಲೇನ್ ಅನ್ನೋದು ಮಾಡಿರ್ತೀನಿ. ಸೊ ಇಲ್ಲಿ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ನೀವು ನೋಡ್ಕೋಬೋದು. ಟೀಮ್ನಲ್ಲಿ 3 ಲೆವೆಲ್ ಟೀಮ್ ಇನ್ಕಮ್ ಕೂಡ ನಿಮಗೆ ಜನರೇಟ್ ಅನ್ನೋದು ಆಗಿರುತ್ತೆ ಗೈಸ್. ಓಕೆನಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಫಸ್ಟ್ ಲೆವೆಲು ಟೈಟಲು ಫಸ್ಟ್ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ 3 ಲೆವೆಲ್ ನಿಮಗೆ ಇನ್ಕಮ್ ಅನ್ನೋದು ಸಿಗುತ್ತೆ. ಸ್ವಲ್ಪ ತೊದಲ್ತಾ ಇದ್ದೀನಿ, ಭಾಳ ನಾ ವಿಡಿಯೋ ಮಾಡಿಲ್ಲ ಅಲ್ವಾ, ಸೊ ಹಾಗೆ ಅಡ್ಜಸ್ಟ್ ಅನ್ನೋದು ಮಾಡಿ ಗೈಸ್. ಓಕೆನಾ,
ಸೊ ಗೈಸ್ ಈ ಥರ ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ ಮಾಡುವಂಥದ್ದು ಇತ್ತು ಓಕೆನಾ. ಸೊ ಈ ಥರ ಅಪ್ಲಿಕೇಶನ್ಸ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಕೊಂಡ್ರಪ್ಪ ವಿಡಿಯೋ ನೋಡೋದಕ್ಕೆ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.